ಬಂಧುಗಳೇ, ಹೇಗಿದ್ದೀರಾ ಬಂಧುಗಳೇ? ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ. ಬಂಧುಗಳೇ, ರೈತರು ದಿಲ್ಲಿಯಲ್ಲಿ ಚಲೋ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಲ್ಲೆಲ್ಲೂ ಖಾಕಿ ಹಾಗೆ ಕಟ್ಟೆಚ್ಚರನ್ನು ವಹಿಸಲಿದೆ. ಫೆಬ್ರವರಿ 13 ದೇಶದ ಅನ್ನದಾತರು ಇಂದು ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಚಲೋ ಪ್ರತಿಭಟನೆಗೆ ದೇಶದ ನಾನಾ ರೈತರು ಸಂಘಟನೆಗಳು ಕರೆ ನೀಡಲಾಗಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಗಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ, ರಾಜಕೀಯೇತರ ಸೇರಿದಂತೆ ಉತ್ತರ ಪ್ರದೇಶದ, ಹರಿಯಾಣ ಮತ್ತು ಪಂಜಾಬ್ ಬಹುತೇಕ ರೈತರು ಸಂಘಗಳು ಇಂದು ದೆಹಲಿಗೆ ಚಲೋ ಪ್ರತಿಭಟನೆಗೆ ಮುಂದಾಗಿವೆ. ಬೆಳೆಗಳಿಗೆ ಕನಿಷ್ಠ ಬೆಂಬಲವನ್ನು ಎಪಿಎಂಸಿಯಲ್ಲಿ ಖಾತರಿಪಡಿಸುವ ಕಾನೂನು ಜಾರಿಗೆ ತರುವ ಸೇರಿದಂತೆ ತಮ್ಮ ಅನೇಕ ಬೇಡಿಕೆಗಳನ್ನು ಅಂಗೀಕರಿಸುವಂತೆ ಕೇಂದ್ರದ ಮೇಲೆ ಒತ್ತಡ ಹೇರಲು ಅನ್ನದಾತರು ಮುಂದಾಗಿದ್ದಾರೆ. ಸಂಯುಕ್ತ ಕಿಸಾನ್ ಮೋರ್ಚಾ, ರಾಜಕೀಯೇತರ ಮತ್ತು ಕಿಸಾನ್ ಮೋರ್ಚಾ ದೆಹಲಿಗೆ ಚಲೋ ಕರೆ ನೀಡಿವೆ. ಇದಕ್ಕೆ ದೇಶದ ಅನೇಕ ರೈತ ಸಂಘಟನೆಗಳಿಂದ ಬೆಂಬಲವೂ ವ್ಯಕ್ತವಾಗಿದೆ. ಇಂದು ದೆಹಲಿಗೆ ಚಲೋದಲ್ಲಿ ನೂರಾರು ಸಂಖ್ಯೆಯ ರೈತರು ಭಾಗವಹಿಸಲಿದ್ದಾರೆ. ಇದರಿಂದ ದೆಹಲಿಯಲ್ಲಿ ಖಾಕಿ ಕಣ್ಗಾವಲು ಇದೆ. ರಾಷ್ಟ್ರದ ರಾಜಧಾನಿಯಾದಂತಹ 3 ಗಡಿಗಳಲ್ಲಿ ವಾಹನಗಳ ಸಂಚಾರವನ್ನು ನಿರ್ಬಂಧನೆ ಹೇರಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಡಿ ಭಾಗದಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಜೊತೆಗೆ ಹಲವೆಡೆ ಮಾರ್ಗಗಳಲ್ಲಿ ಬದಲಾಯಿಸಲಾಗಿದೆ. ಈ ಬಗ್ಗೆ ಪೊಲೀಸರು ಜನರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಬಹುತ ಗಾತ್ರದ ಬ್ಯಾರಿಕೇಡ್, ಕಾಂಕ್ರೀಟ್ ಗೋಡೆ ನಿರ್ಮಿಸಿ ರಸ್ತೆಯಲ್ಲಿ ಕಬ್ಬಿಣ ಚೂರಾದ ರಾಡ್ಗಳನ್ನು ಹಾಕಿದ್ದಾರೆ. ಇಂಟರ್ನೆಟ್ ಸ್ಥಗಿತಗೊಳ್ಳಲು ದೆಹಲಿಯಲ್ಲಿ ಸುತ್ತಮುತ್ತಲೂ ಪೊಲೀಸರು ಸುತ್ತುವರೆದಿದ್ದಾರೆ. ಉತ್ತರ ಪ್ರದೇಶದ, ಹರಿಯಾಣ ಮತ್ತು ಪಂಜಾಬಿನ ಹಲವು ರೈತ ಸಂಘಟನೆಗಳು ಫೆಬ್ರವರಿ 13ರಂದು ತಮ್ಮ ಉತ್ಪನ್ನಗಳಿಂದ ಎಪಿಎಂಸಿಯನ್ನು ಖಾತರಿಪಡಿಸುವ ಕಾನೂನು ತರಲು ಒತ್ತಾಯಿಸಿ ಮೆರವಣಿಗೆಗೆ ಕರೆ ನೀಡಿದ್ದಾರೆ. ಸೋನಿಪತ್, ಪಾಣಿಪತ್, ಕರ್ನಾಲ್ ಕಡೆಗೆ ಹೋಗುವ ಬಸ್ಸುಗಳು ಈ ಮಾರ್ಗದಲ್ಲಿ ಮೂಲಕ ಹಾದು ಹೋಗುತ್ತವೆ. ಹೀಗಾಗಿ ಈ ಮಾರ್ಗವನ್ನು ಪೊಲೀಸರು ಬಂದ್ ಮಾಡಿದ್ದು, ಬ್ಯಾರಿಕೇಡ್ ಮೂಲಕ ಭದ್ರಕೋಟೆಯನ್ನು ನಿರ್ಮಿಸಿದ್ದಾರೆ. ದಿಲ್ಲಿ ಚಲೋ, ನಮ್ಮ ಹಣ ಖಾಲಿಯಾಗಿದೆ, ಸರ್ಕಾರ ನಡೆಸುವ ಸಾಮರ್ಥ್ಯ ನಮಗಿದೆ. ಕೇಂದ್ರ ವಿರುದ್ಧ ಕನಕಪುರದ ಬಂಡೆಯಾದ ಕಿಡಿಗಾಡಿದ್ದಾನೆ. ಕೆಲ ರಸ್ತೆಗಳ ಮಾರ್ಗದಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. ಅದರಲ್ಲೂ ಸಂಪೂರ್ಣ ಮಾಹಿತಿಯನ್ನು ಸಂಚಾರ ಪೊಲೀಸರು ಹಂಚಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44ರಿಂದ ಸೋನಿಪತ್, ಪಾಣಿಪತ್, ಕರ್ನಾಲ್ ಇತ್ಯಾದಿ ಕಡೆಗೆ ಹೋಗುವಂತಹ ಅಂತಾರಾಷ್ಟ್ರೀಯ ಬಸ್ಗಳನ್ನು ಐಎಸ್ಬಿಟಿಯಿಂದ ಸಿಗ್ನೇಚರ್ ಬ್ರಿಡ್ಜ್ ಮೂಲಕ, ಖಜೂರ್ ಚೌಕ್ ಮೂಲಕ ಕೆಎಂಸಿ, ಲೋನಿ ಬಾರ್ಡರ್ ಮತ್ತು ಗೋಕಾಕ್ ಎಪಿಎಂಸಿಗೆ ಹೋಗುವಂತೆ ಪೊಲೀಸರು ಸಂಚಾರವನ್ನು ಸಲಹೆಯನ್ನು ತಿಳಿಸಿದ್ದಾರೆ. NH-44 ಮೂಲಕ ಸೋನಿಪತ್, ಪಾಣಿಪತ್, ಕರ್ನಾಲ್ ಇತ್ಯಾದಿ ಕಡೆಗೆ ಹೋಗುವಂತ ಬಯಸಲು ಭಾರಿ ಸರಕು ವಾಹನಗಳಿಗೆ NH-44 ವೇದಕದಲ್ಲಿ ಹರಿಶ್ಚಂದ್ರ ಆಸ್ಪತ್ರೆ ವೇದಕದಿಂದ ಭವಾನ್ ರಸ್ತೆ ದಾಟಿ ಭವಾನ್ ಚೌಕಿಗೆ ನಿರ್ಮಾಣ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಲಾಗಿದೆ. ಬಹದ್ದೂರ್ಗಢ್, ರೋಹಕ್ ಹೋಗುವಂತಹ ಭಾರಿ ವಾಹನಗಳಿಗೆ ಈ ಸಲಹೆಯನ್ನು ಬಹದ್ದೂರ್ಗಢ್, ರೋಹಕ್ ಇತ್ಯಾದಿ ಕಡೆಗೆ ಹೋಗುವಂತಹ ಬಯಸುವ ಭಾರಿ ಸರಕು ವಾಹನಗಳನ್ನು ಹೊರವರ್ತಲು ರಸ್ತೆಯ ಮೂಲಕ, ಮುರ್ಕಾಬ್ ಚೌಕ್ ಮೂಲಕ, ವದುನ್ ಚೌಕ್ ಮೂಲಕ, ಭವಾನ್ ಮಹಾವೀರ್ ರಸ್ತೆ ಮೂಲಕ, ರಿತಾನ್ ಮೂಲಕ, ಕಂಜಾಲ್ ರಸ್ತೆ ಮೂಲಕ, ಚೌಕ್ ಮೂಲಕ ಗ್ರಾಮದಲ್ಲಿ ಜೋನೇಟ್ ಗ್ರಾಮಕ್ಕೆ ಪ್ರಯಾಣಿಸುತ್ತವೆ. ಗಡಿ ನಿಂಜಾಮ್ ಕಡೆ ಹೋಗುವಂತಹ ಹರಿಯಾಣದ ಬಹುಮಲಿ ಗ್ರಾಮಗಳಲ್ಲಿ ಪ್ರವೇಶಿಸುವಂತಹ ನಹಾರ್ ರಸ್ತೆ ಮೂಲಕ ಬಹುತ್ಗಢ್ ರಸ್ತೆಗೆ ಹೋಗಬೇಕು ಎಂದು ಸಲಹೆಯನ್ನು ನೀಡಲಾಗಿದೆ. ಹಾಗೆ NH ಮೂಲಕ ಸೋನಿಪತ್, ಪಾಣಿಪತ್, ಕರ್ನಾಲ್ಗೆ ಹೋಗುವ ಬಯಸುವ ಕಾರುಗಳು ಮತ್ತು ಚಾಲಕರು ಹಾಗೆ ಸರಕು ಸಾಗಾಣಿಕೆಗಳು ನಿರ್ಗಮನ ಅಲಿಪುರ ಶೆಟ್ಘಾಟ್ನಿಂದ ಶನಿ ಮಂದಿರಕ್ಕೆ, ಪುಲಾವ್ ಕುಕಾವ್ ರಸ್ತೆ ಪಾಯಿಂಟ್ ಮೂಲಕ ದಸ್ಗಾಂವ್ ರಸ್ತೆಗೆ ಮೂಲಕ ಜಟ್ಟಿ ಕಲಾಂಕ್ ಹೋಗಬೇಕು. ರಸ್ತೆ ಮೂಲಕ ಸಿಂಗು ಸ್ಟೇಡಿಯಂನಿಂದ ಹರಿಯಾಣದ ಸೋನಿಪತ್ ಕಡೆಗೆ NH-44 ನಲ್ಲಿ ಹೋಗಬಹುದು. ಗಾಜಿನ್ಪುರದಿಂದ ಗಾಜಿಯಾಬಾದ್ಗೆ ಹೋಗುವ ವಾಹನಗಳಿಗೆ ಸಲಹೆಗಳು. ದೆಹಲಿಯಿಂದ ಗಾಜಿಪುರ್ ಕಡೆಗೆ ಮೂಲಕ ಗಾಜಿಯಾದ ಹೋಗುವಂತಹ ವಾಹನಗಳಿಗೆ ಅಕ್ಷರಧಾಮ ದೇವಸ್ಥಾನದ ಎದುರಿನ ಪುಷ್ಪ ರಸ್ತೆ ಮತ್ತು ಪಟ್ಗಪರ್ತ್ ರಸ್ತೆಯ ಮುದುಗರ ಡೈರಿ ರಸ್ತೆ, ಚೌಧರಿ ಚರಣ್ ಸಿಂಗ್ ಮಾರ್ಗವನ್ನು ಐಎಸ್ಬಿಟಿ ಆನಂದ್ ವಿಹಾರ್ ಮೂಲಕ ತೆಗೆದುಕೊಂಡು ಮಹಾರಾಜ್ಪುರ್ ಗಾಜಿ ಅಫ್ಸರ್ಗೆ ಗಡಿಯಿಂದ ನಿರ್ಮಿಸಲಾಗುವುದು ಎಂದು ಸಲಹೆಯನ್ನು ನೀಡಿದ್ದಾರೆ.